ತೆಂಗಿನ ತುರಿ ಕೊಕೊನಟ್ ಹಾಕಿ ಮಾಡಿದಂತಹ ಕೇಸರಿ ಬಾತ್ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಡ್ರೈ ರೋಸ್ಟ್ ಮಾಡಿದ 1 ಕಪ್ ಹೆಸರುಬೇಳೆ, ಇದನ್ನು ಮಿಕ್ಸಿ ಜಾರಿಗೆ ನಾನು ಹಾಕಿದ್ದೇನೆ, ತೋರಿಸಲಿಕ್ಕೆ ಮರ್ತೋಯ್ತು. ಒಂದು 5-6 ಏಲಕ್ಕಿ ಸಿಪ್ಪೆ ಸಮೇತ ಇದನ್ನು ಪೌಡ್ರ್ ಮಾಡುವ. ನೋಡಿ, ಚೆನ್ನಾಗಿ ಪೌಡ್ರ್ ಆಗಿದೆ. ಇದು ತುಂಬ ನುಣ್ಣಗೆ ಸಹ ಬೇಡ, ಸ್ವಲ್ಪ ರವೆಯಷ್ಟಿದ್ದರೆ ಪರವಾಗಿಲ್ಲ. 2 ಕಪ್ಪಿನಷ್ಟು ಸೇಮ್ ಕಪ್ ಉಪಯೋಗಿಸಿದ್ದೇನೆ ನಾನು. 2 ಕಪ್ಪಿನಷ್ಟು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ, ಮತ್ತು 1 ಕಪ್ಪಿನಷ್ಟು ನೀರು ಹಾಕಿ ಇದನ್ನು ರುಬ್ಬುವ. ನುಣ್ಣಗಾಗೋದು ಬೇಡ, ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ನೋಡಿ, ಚೆನ್ನಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ ನಾನು ಇದನ್ನು. ಈಗ ಇದಕ್ಕೆ ಬೇರೆ ಸಾಮಗ್ರಿ ಏನೇನು ಬೇಕೆಂದು ನೋಡುವ. ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ, ಮತ್ತು ಗೇರು ಬೀಜ ಒಂದು 3 ಚಮಚದಷ್ಟು ಹಾಕಿದ್ದೇನೆ. ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಇದನ್ನು ಹುರಿಬೇಕು. ನಂತರ ದ್ರಾಕ್ಷಿ, 1-2 ಚಮಚದಷ್ಟು ದ್ರಾಕ್ಷಿ ಹಾಕಿದ್ದೇನೆ ನಾನು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೀಗ ಹುರಿದಾಯಿತು ನೋಡಿ. ಒಂದು ಸಣ್ಣ ಪ್ಲೇಟಲ್ಲಿ ನಾನು ತೆಗೆದಿಡ್ತಾ ಇದ್ದೇನೆ. ಎಲ್ಲವನ್ನು ತೆಗೆದು ತುಪ್ಪ ಅದರಲ್ಲೇ ಇರಲಿ. ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡಿದ ತೆಂಗಿನ ತುರಿ ಮತ್ತು ಹೆಸರುಬೇಳೆ ಮಿಶ್ರಣವನ್ನು ಹಾಕಿ ಈಗ ಈ ತುಪ್ಪದಲ್ಲಿ ಇದನ್ನು ಸ್ವಲ್ಪ ಹುರಿಲಿಕ್ಕಿದೆ. ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಬೇಕು. 1 ಚಮಚ ತುಪ್ಪ ಎಕ್ಸ್ಟ್ರಾ ಹಾಕಿದ್ದೇನೆ ನಾನು. ಸ್ವಲ್ಪ ಹೆಸರುಬೇಳೆ ಹಸಿ ವಾಸನೆ ಹೋಗಿದೆ, ಯಾಕಂದರೆ ಅದನ್ನು ನಾವು ಫ್ರೈ ಮಾಡಿದ್ದೇವೆ, ಡ್ರೈ ರೋಸ್ಟ್ ಮಾಡಿದ್ರಿಂದ. ಇನ್ನು ಸ್ವಲ್ಪ ತೆಂಗಿನ ತುರಿ ಸಹ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಬೇಕು ಇದನ್ನು. ನೋಡಿ, ಸ್ವಲ್ಪ ಹೊತ್ತಲ್ಲಿ ಇದು ಗಟ್ಟಿ ಆಗ್ತಾ ಬರ್ತದೆ. ನಂತರ ನಾನೀಗ ಇದಕ್ಕೆ ಬೆಲ್ಲ ಹಾಕಿ ಮಾಡ್ತಾ ಇದ್ದೇನೆ. ಈಗ 1 ಟೇಬಲ್ ಸ್ಪೂನ್ನಷ್ಟು ಪುನಃ ತುಪ್ಪ ಹಾಕಿದ್ದೇನೆ ನಾನು ಇದಕ್ಕೆ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ಬೆಲ್ಲ ಹಾಕುವಾಗ ಇದು ಚೆನ್ನಾಗಿ ನೀರಾಗ್ತದೆ. ನಾನು ಇದಕ್ಕೆ ಸೇಮ್ ಕಪ್ಪಲ್ಲೇ 1 ಕಪ್ಪಿನಷ್ಟು ಇದು ನೀರು ಬೆಲ್ಲವೇ ಅದನ್ನು ಹಾಕ್ತಾ ಇದ್ದೇನೆ ನೋಡಿ. ಸ್ವಲ್ಪ ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸರಿ 1 ಕಪ್ ಹಾಕಿದ್ದೇನೆ. ಇದು ನೋಡಿ, ಈಗ ಚೆನ್ನಾಗಿ ಇದರಲ್ಲಿ ಈಗ ಬೇಯಬೇಕಿದು ಸ್ವಲ್ಪ. ಸಾಧಾರಣ ನಾವು ಇದನ್ನು ಹುರಿದೇ ಬೆಂದಿದೆ ಅದು, ಆದರೂ ಈಗ ಬೆಲ್ಲದ ಜೊತೆ ಸ್ವಲ್ಪ ಬೇಯ್ತದೆ. ಮೆಲ್ಲ ಉರಿಯಲ್ಲೇ ನಾನೀಗ ಬೇಯಿಸ್ತಾ ಇದ್ದೇನೆ ಇದನ್ನು. ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಈಗಾಗಲೇ ನಾನು ಹಾಕಿದ್ದೇನೆ ಇದಕ್ಕೆ. ಬೆಲ್ಲದ ಬಣ್ಣ ಸ್ವಲ್ಪ ಡಾರ್ಕ್ ಇದೆ ನೋಡಿ, ಹಾಗಾಗಿ ಸ್ವಲ್ಪ ಕಪ್ಪು ಥರ ಕಾಣ್ತದೆ, ಆದರೆ ರುಚಿ ಅಷ್ಟೇ ಚೆನ್ನಾಗಿರ್ತದೆ. ಇದೇ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಹೆಸರುಬೇಳೆ ಗಂಟು ಕಟ್ಟುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಲ್ಲಲ್ಲಿ, ಅದಕ್ಕೋಸ್ಕರ. ನೋಡಿ, ಇವಾಗ ಸಾಧಾರಣ ಗಟ್ಟಿ ಆಗ್ತಾ ಬಂತು. ಇವಾಗ ಇನ್ನೊಂದು ಚಮಚದಷ್ಟು ತುಪ್ಪ ಹಾಕಿ ಇದೇ ರೀತಿ ಸ್ವಲ್ಪ ಗಟ್ಟಿಯಾಗುವವರೆಗೆ ತಿರುಗಿಸು. ನೋಡಿ, ಈ ರೀತಿ ತಳ ಬಿಡುವವರೆಗೆ ಇದನ್ನು ಬೇಯಿಸಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾವಲಿಯ ಸೈಡ್ ಬಿಡ್ತಾ ಇದೆ ನೋಡಿ, ಅಷ್ಟರವರೆಗೆ ಇದನ್ನು ಈ ರೀತಿ ಬೇಯಿಸ್ತಾ ಇರಬೇಕು. ಈಗ ಹುರಿದ ಗೇರು ಬೀಜ ನಾನು ಹಾಕಿದ್ದೇನೆ ನೋಡಿ. ಏಲಕ್ಕಿ ಪುಡಿ ನಾವು ಹೆಸರುಬೇಳೆಯೊಟ್ಟಿಗೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೇವೆ. ಈಗ ಸಾಧಾರಣ ರೆಡಿ ಆಯಿತು. ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದು ಹಸಿ ವಾಸನೆ ಹುರಿಯುವಾಗಲೇ ಹೋಗ್ತದೆ, ಆದರೂ ಸಹ ಸ್ವಲ್ಪ ಹೊತ್ತು ಬೇಯಿಸಿದರೆ ಇನ್ನಷ್ಟು ಚೆನ್ನಾಗಿ ಬರ್ತದೆ. ತಿನ್ನಲಿಕ್ಕಂತೂ ತುಂಬ ರುಚಿಯಾಗಿ ಬರ್ತದೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಮುಚ್ಚಳ ಮುಚ್ಚಿ 1-2 ನಿಮಿಷ ಇಡುವ. ತೆಗೆದಿದ್ದೇನೆ ನೋಡಿ. ಈಗ 1 ಟೇಬಲ್ ಸ್ಪೂನ್ನಷ್ಟು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ತುಪ್ಪ ಜಾಸ್ತಿ ಆದ್ರೇ ಇದು ರುಚಿ ಜಾಸ್ತಿ ಬರುವುದು. ಮಿಕ್ಸ್ ಮಾಡಿದರೆ ಇಲ್ಲಿಗೆ ನಮಗೆ ಇವತ್ತಿನ ತೆಂಗಿನಕಾಯಿ ತುರಿಯ ಹಲ್ವ ರೆಡಿ ಆಯಿತು. ಇದನ್ನೀಗ ನಾವು ಇದಕ್ಕೆ ನೋಡಿ ಈ ರೀತಿ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.